ಸಿಂಹರಾಶಿ ಜೀವನ ಶೈಲಿಯಲ್ಲಿ ನಿಧಾನವಾಗಿ ಸುಧಾರಣೆಯನ್ನು ಕಾಣ್ತಕ್ಕಂತಹ ದಿವಸ. ಬದಲಾವಣೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಆದರೆ ಅದನ್ನು ಸರಿಯೇ ತಪ್ಪೇ ಅನ್ನುವಂಥದ್ದನ್ನು ನೋಡಿಕೊಳ್ಬೇಕಾದಂಥದ್ದು. ಏಕಾಗ್ರತೆಯಿಂದ ಕೆಲಸವನ್ನು ಮಾಡಿ ವ್ಯವಹಾರದಲ್ಲಿ ಶುಭ ಮತ್ತು ಲಾಭ ಇದೆ. ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಗಬಾರದು. ತದೇಕ ಚಿತ್ತರಾಗಿ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಆತ್ಮೀಯರಿಂದಲೇ ತೊಂದರೆಯಾಗ್ತಕ್ಕಂತಹ ಸೂಚನೆ. ಮನೆಯ ಆದ್ಯತೆಗೆ ಅಥವಾ ಮನೆಯ ಅಗತ್ಯತೆಗೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗತ್ತೆ. ಮನೆಯಲ್ಲಿ ಮುಖ್ಯವಾಗಿ ಏನಾಗಬೇಕಾಗಿದೆ, ಮನೆ ಕೆಲಸ ಏನು, ನನ್ನ ಜವಾಬ್ದಾರಿ ಏನು, ನನ್ನ ಸ್ಥಾನ ಏನು ಮನೆಯಲ್ಲಿ, ಅದಕ್ಕನುಗುಣವಾಗಿ ನಾನು ಹೇಗೆ ನಡ್ಕೊಳ್ಬೇಕು, ಇದರ ಬಗ್ಗೆ ಗಮನ ಇರಲಿ. ಯಾರನ್ನಾದರೂ ಕ್ಷಮಿಸಬೇಕು ಅನ್ನುವಂಥದ್ದಿದ್ದರೆ ಈ ದಿವಸ ಕ್ಷಮಿಸಿಬಿಡಿ, ಅದಕ್ಕೆ ಅವಕಾಶ ಇದೆ, ಒಳ್ಳೆಯದಾಗ್ತಕ್ಕಂಥದ್ದು. ವಿದ್ಯಾ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಕನ್ಯಾ ರಾಶಿ ರಾಜಕೀಯ ವಿಚಾರಗಳ ಪ್ರಭಾವ ಬೀರುವಂಥದ್ದಾಗುತ್ತೆ. ಹಾಗೆ ರಾಜಕೀಯ ವ್ಯಕ್ತಿಗಳು ಅಂದರೆ ರಾಜಕಾರಣಿಗಳು ನಿಮ್ಮ ವ್ಯವಹಾರದ ಮೇಲೆ, ನಿಮ್ಮ ವಿಚಾರದಲ್ಲಿ ಪ್ರಭಾವವನ್ನು ಬೀರ್ತಾರೆ ಅಂತ ಅರ್ಥ. ಕಾಲಿಗೆ ಗಾಯ ಆಗಬಹುದು, ಎಚ್ಚರಿಕೆ ಇರಲಿ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಹಾಗಂತ ದಿನವನ್ನು ವ್ಯರ್ಥ ಮಾಡಿಕೊಳ್ತಕ್ಕಂಥದ್ದು, ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಬೇಡ. ಸದುಪಯೋಗ ಮಾಡಿಕೊಳ್ಳಿ. ಒಳ್ಳೆಯ ಸಂಬಂಧಗಳನ್ನು ಅಥವಾ ಒಂದು ಒಳ್ಳೆಯ ವಿಶ್ವಾಸವನ್ನು, ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಗೌರವ ತರತಕ್ಕಂತಹ ಕೆಲಸಗಳಾಗಲಿ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀವಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಆದರೆ ತುಂಬ ಶ್ರಮ ಬೇಕು. ಯಾವುದೂ ಕೂಡ ಅಷ್ಟು ಸುಲಭವಾಗಿ ಒಲಿತಕ್ಕಂಥದ್ದಲ್ಲ ಅಂತ ಅರ್ಥ. ಮಾತಿಗೆ ಬೆಲೆ ಸಿಕ್ಕುವಂಥದ್ದು. ವಿಕಲಚೇತನರಿಗೆ ಕೈಲಾದಂತಹ ಸಹಾಯವನ್ನು ಮಾಡಿ ಶುಭವಾಗಿ. ತುಲಾರಾಶಿ ಮಕ್ಕಳ ನಡತೆಗೆ, ಮಕ್ಕಳ ವರ್ತನೆಗೆ, ಮಾತಿಗೆ ಹಿರಿಯರು ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂತಹ ದಿವಸವಾಗುತ್ತೆ. ಜನಸಂದಣಿಯಲ್ಲಿ ಅಥವಾ ಗುಂಪುಗಾರಿಕೆಯಲ್ಲಿ ನೀವು ಇರುವಂಥದ್ದು ಬೇಡ. ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಅರ್ಥ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಬೇರೆ ಯಾರ ಸಲಹೆಯೂ ಕೂಡ ಬೇಡ. ನೀವು ಹೇಗೆ ಶಿಸ್ತುಬದ್ಧವಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳುವಂತಹ ಕ್ರಮ ಇದೆಯೋ ಅದು ಸರಿಯಾಗಿಯೇ ಇರುತ್ತೆ ಅನ್ನುವಂಥದ್ದು. ಜವಾಬ್ದಾರಿಗಳಿಂದ ಹೊರಬರಬೇಕು. ಇದರ ಅರ್ಥ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಬೇಕು, ನುಣುಚಿಕೊಳ್ಬೇಕು ಅಂತ ಅರ್ಥ ಅಲ್ಲ. ಆ ಕರ್ತವ್ಯವನ್ನು ನಿಷ್ಠೆಯಿಂದ ಪೂರೈಸಿ ಆ ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು ಅನ್ನುವಂತಹ ಅರ್ಥ. ಹಾಸ್ಯಾಸ್ಪದ ಅಥವಾ ವಿರೋಧ ಅನ್ನುವಂತಹ ಯಾವುದೇ ಪರಿಸ್ಥಿತಿಗೂ ಅವಕಾಶವನ್ನು ಮಾಡಿಕೊಡಬೇಡಿ. ನಿಮಗೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ತಾಳ್ಮೆ ಕಳ್ಕೊಂಡ್ರಿ ಎಲ್ಲ ಕೆಲಸಗಳು ಕೂಡ ಹಾಳಾಗ್ತಕ್ಕಂಥದ್ದು, ಮತ್ತು ಮನಸ್ಸಿಗೂ ಕೂಡ ಅಸಮಾಧಾನ ಅನ್ನುವಂಥದ್ದು ಇರುತ್ತೆ. ತುಲಾರಾಶಿಯವರು ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 8 ಸಲ ಆಂಜನೇಯ ಸ್ಮರಣೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಆರ್ಥಿಕ ಬಿಕ್ಕಟ್ಟು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು. ಇದೆಲ್ಲ ದೈನಂದಿನ ಕೆಲಸಗಳು. ಸಾಯಂಕಾಲದ ಹೊತ್ತಿಗೆ ಸರಿಯಾದರೂ ಕೂಡ ಮತ್ತೆ ನಾಳೆಯ ವಿಚಾರವೇ ಬೇರೆ, ಹಾಗೆ ಆಗಿರುತ್ತೆ. ಶುಭ ಸಮಾರಂಭಗಳಿಗೆ, ಸಾರ್ವಜನಿಕವಾದಂತಹ ಸಮಾರಂಭಕ್ಕೆ ಭೇಟಿ ನೀಡೋದಕ್ಕೆ ಅವಕಾಶ ಇದೆ. ಹೋಗೋದು ಬಿಡೋದು ನಿಮ್ಮ ಇಚ್ಛೆ. ಅವಕಾಶಗಳಂತೂ ನಿಮಗೆ ಒದಗಿ ಬರುತ್ತೆ. ಹೊಸ ಉದ್ಯಮಕ್ಕೆ ಬೇರೆಯವರನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು. ಮಕ್ಕಳಿಗೆ ನೀತಿ ಪಾಠವನ್ನು ಹೇಳಿ, ಬೋಧನೆಯನ್ನು ಮಾಡಿ. ಆಗ ನಿಮ್ಮ ಗೌರವವು ಕೂಡ ಹೆಚ್ಚಾಗತ್ತೆ. ಮಕ್ಕಳನ್ನು ಪರಿವರ್ತನಾ ಪಥಕ್ಕೆ ತಂದ ಹಾಗಾಗತ್ತೆ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳನ್ನು ಮಂಥನ ಮಾಡೋದರಿಂದ, ಮತ್ತೆ ಮತ್ತೆ ಆ ವಿಷಯಗಳನ್ನು ಮೆಲುಕು ಹಾಕೋದ್ರಿಂದ ಒಂದಷ್ಟು ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸಕ್ಕೆ, ಸಾಧನೆಗೆ ಉತ್ತಮವಾದಂತಹ ಪ್ರಶಂಸೆ, ಉತ್ತಮವಾದಂತಹ ಮಾತು ಬರುತ್ತೆ ಅಂತ ಅರ್ಥ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.